ದಿನ ನಿತ್ಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರಿಗೂ ಮಾತೃಭಾಷಾ ದಿವಸದ ಆತ್ಮೀಯ ಸ್ವಾಗತ. ಎಲ್ಲರಿಗೂ ಗೊತ್ತಿದೆ, ಕಳೆದ ವರ್ಷ ಮಾತೃಭಾಷಾ ದಿವಸ ತುಂಬ ವಿಜೃಂಭಣೆಯಾಗಿ ಮಾಡಿದ್ವಿ. ಈ ವರ್ಷ ನಿಮ್ಮೆಲ್ಲರಿಗೂ ಗೊತ್ತುಂಟು, ಕೊರೋನಾ ಎನ್ನುವ ಮಹಾಮಾರಿಯಿಂದಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಸಂಕ್ಷಿಪ್ತಗೊಳಿಸಿ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಈ ದಿನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಮಂಡಲಿ ಸರ್, ಮಾನ್ಯ ಕುಲಪತಿಗಳು, ನಿತ್ಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ನಿಮಗೆ ಸ್ವಾಗತಿಸ್ತೇನೆ ಸರ್. ಹಾಗೆ ಈ ದಿನದ ಮುಖ್ಯ ಅತಿಥಿಗಳು, ಅವ್ರ ಜೊತೆ ಮಾತಾಡುವಾಗ ಅನ್ನಿಸ್ತು, ಅವರ ಈ ಭಾಷೆ ಕನ್ನಡ ಮತ್ತು ತುಳು ಭಾಷೆ ಬಗ್ಗೆ ಅವರ ಜ್ಞಾನ ಮೋಸ್ಟ್ಲಿ ಅವ್ರು ಮಾತಾಡುವಾಗ ನಮ್ಗೆ ಅನಿಸ್ತದೆ. ಅಷ್ಟು ಒಂದು ಇದು. ಅವರು ಈ ದಿನದ ಮುಖ್ಯ ಅತಿಥಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮರ್, ನಿರ್ದೇಶಕರು, ನಾರಾಯಣಗುರು ಅಧ್ಯಯನ ಪೀಠ, ಮಂಗಳೂರು ವಿಶ್ವವಿದ್ಯಾಲಯ. ನಿಮಗೆ ಸಹ ಸ್ವಾಗತಿಸ್ತೇನೆ ಸರ್. ಈ ದಿನದ ಗೌರವ ಉಪಸ್ಥಿತಿ ನಮ್ಮ ನಿರ್ದೇಶಕರು, ಸಿಬ್ಬಂದಿ ಅಭಿವೃದ್ಧಿ ಕೇಂದ್ರ, ಸ್ಟಾಫ್ ಡೆವಲಪ್ಮೆಂಟ್ ಸೆಂಟರ್, ನಿಟಿ ವಿಶ್ವವಿದ್ಯಾಲಯದ ಸಾಧನ್ ದೇಶಮುಖ್ ಮೇಡಮ್ ಇದ್ದಾರೆ. ವೆಲ್ಕಮ್ ಯು ಮ್ಯಾಮ್. ಹಾಗೆ ಈ ದಿನದ ಈ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದ ರೂವಾರಿ ಪ್ರೊಫೆಸರ್ ಡಾಕ್ಟರ್ ಅಲ್ಕಫ್. ಹಾಗೆ ಈ ದಿನ ನಮ್ಮ ಇನ್ನೊಂದು ಗೌರವ ಉಪಸ್ಥಿತಿಯಲ್ಲಿ ವೈಸ್ ಡೀನ್ ಆದಂಥ ಎ ವಿ ಶೆಟ್ಟಿ ಡೆಂಟಲ್ ಕಾಲೇಜ್ನ ಪ್ರೊಫೆಸರ್ ಡಾಕ್ಟರ್ ಮಿತ್ರಾ ಹೆಗ್ಡೆ ಮೇಡಮ್ ಇದ್ದಾರೆ ನಮ್ಮ ಜೊತೆ. ಅವರನ್ನು ಸಹ ಸ್ವಾಗತಿಸ್ತೇನೆ. ಹಾಗೆ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಅಡ್ವೈಸರ್ ರಿಸರ್ಚ್ ಆ್ಯಂಡ್ ಪೇಟೆಂಟ್ನ ವಿದ್ಯಾ ಕರುಣಾಕರ್ ಸಾಗರ್ ಸರ್ ಇದ್ದಾರೆ. ವೆಲ್ಕಮ್ ಯು ಸರ್. ಹಾಗೆ ಪ್ರಾಜೆಕ್ಟ್ ಮತ್ತು ಎನ್ಯುಟೆಕ್ ನಿರ್ದೇಶಕರಾದಂಥ ಈ ದಿನ ನಿಮ್ಗೆ ಗೊತ್ತುಂಟು, ತಮಿಳಿನಲ್ಲಿ ಇದನ್ನ ಆಡಲಿದ್ದಾರೆ. ಅವರು ಸಹ ಪ್ರೊಫೆಸರ್ ಡಾಕ್ಟರ್ ಇಂದ್ರಾಣಿ ಕರುಣಾಸಾಗರ್ ಇದ್ದಾರೆ. ವೆಲ್ಕಮ್ ಯು ಮ್ಯಾಮ್. ಹಾಗೆ ಎಲ್ಲ ಕಾರ್ಯಕ್ರಮದ ಈಗ ಆಲ್ರೆಡಿ ಅವರ ವಾಯ್ಸನ್ನು ಕೇಳಿದ್ದೀರಿ, ಮೆಡಿಕಲ್ ಅಕಾಡೆಮಿ, ಅವರನ್ನು ಸಹ ಸ್ವಾಗತಿಸ್ತೇನೆ. ಹಾಗೆ ಈ ದಿನದ ಎಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಲಿರುವಂತಹ ಈ ಕಾರ್ಯಕ್ರಮದ ಅಂಗ ಅದು. ಬಂಗಾಳಿ ಹಾಡಲ್ಲಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಅವರನ್ನು ಸಹ ಸ್ವಾಗತಿಸ್ತೇನೆ. ಹಾಗೆ ತುಳು ಹಾಡನ್ನು ಆಡುವಂಥ ಡಾಕ್ಟರ್ ಪ್ರೇರಣಾ ಹೆಗ್ಡೆ ಮತ್ತು ಶ್ರೀಮತಿ ಆರ್, ಅವರನ್ನು ಸಹ ಸ್ವಾಗತಿಸ್ತೇನೆ. ಕೊಂಕಣಿ ಹಾಡನ್ನು ಆಡುವಂಥ ಶ್ರೀಮತಿ ಜೈನ್ ಮರಿಯಾ ಅಲ್ಬುಖಲ್, ಅವರನ್ನು ಸಹ ನಾನು ಸ್ವಾಗತಿಸ್ತೇನೆ. ಇದರ ಜೊತೆಗೆ ಎಲ್ಲರಿಗೂ ಮಾತೃಭಾಷಾದ ದಿವಸದ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಅನುವು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೇನೆ. ಥ್ಯಾಂಕ್ ಯು ಸರ್. ಮೂಲವಾದ ಬಾಂಗ್ಲಾ ಭಾಷೆ ಅದರ ಹಾಡನ್ನ ಹಾಡಲಿದ್ದಾರೆ ನಮ್ಮ ನಮಸ್ತೆ ಟೀಮ್ನ ವಿದ್ಯಾರ್ಥಿಗಳು. ಬಂಗಾಳಿ ಭಾಷೆ ಹಾಡು. Say that Kolkata is a city of passion, city of emotion. চল রাস্তায় সাজে কামলাই আর কবিতায় শুয়ে কাঁপলে, আহা উত্তাপ কত সুন্দর তুই থার্মোমিটার মাপলে, হিয়া ডুবটাপ জিয়া নষ্টাল মিঠে কুয়াশায় ভেজা আসতে, আমি ভুলে যাই কাকে চাইতাম আর তুই কাকে ভালোবাসতি। চল রাস্তায় সাজে কামলাই আর কবিতায় শুয়ে কাঁপলে, আহা উত্তাপ কত সুন্দর তুই থার্মোমিটারে মাপলে, হিয়া ডুবটাপ জিয়া নষ্টাল মিঠে কুয়াশায় ভেজা আসতে, আমি ভুলে যাই কাকে চাইতাম আর তুই কাকে ভালোবাসতি। চল রাস্তায় সাজে কামলাই
কাকে ভালোবাসতি চল রাস্তায় সাজে ট্রামলাইন আর কবিতায় শুয়ে কাঁপতে আহা উত্তাপ কত সুন্দর তুই থার্মোমিটারে মাপলে হিয়া লুকতাম জিয়া নস্টাল বিধি কুয়াশায় ভেজা আসতে আমি ভুলে যাই কাকে চাইতাম আর তুই কাকে ভালোবাসতি চল রাস্তায় সাজে ট্রামলাইন আর কবিতায় শুয়ে কাঁপতে আহা উত্তাপ কত সুন্দর তুই থার্মোমিটারে মাপলে হিয়া লুকতাম জিয়া নস্টাল বিধি কুয়াশায় ভেজা আসতে আমি ভুলে যাই কাকে চাইতাম আর তুই কাকে ভালোবাসতি আমি ভুলে যাই কাকে চাইতাম আর তুই কাকে ভালোবাসতি আমি ভুলে যাই কাকে চাইতাম আর তুই কাকে ভালোবাসতি ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ದಿನಿ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿತ್ವರ್ಣವನದ ದೇಹ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ
ನಿತ್ಯೋತ್ಸವ ನಿನಗೆ ಉತ್ಸವ ಆ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಹೋಲಿಗರಿವಗಿರಿಗಳಲ್ಲಿ ನಿತ್ಯ ಹರಿದ್ವರ್ಣವನಗತೆ ಗಗನ್ಗತರು ಬೆಳಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ಬಂದಿರುವ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಶಶಿಕುಮಾರ್ ಶೆಟ್ಟಿ. ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತಿಳಿಬಲು Process by which children learn and master the use of written literacy skills in the classroom. In 2005, Braille and Sign Languages. In 2006, annual theme was Languages and Cyberspace. In 2007, annual theme was Multilingual Education. In 2008, International Year of Languages. In 2010, International Year for the Approachment of Culture. 2011, Information and Communication Technology, Information and Communication Technologies. 2012, it was Mother Tongue Instruction and Inclusive Education. 2013, annual theme was Books for Mother Tongue Education. 2014, Local Languages for Global Citizenship and Spotlight on Science. 2015, annual theme was Inclusion in and through Education Language Counts. 2016, Quality Education Languages of Instruction and Learning Outcomes. 2017 annual theme was Towards Sustainable Features Through Multilingual Education. 2018, Our Languages, Our Assets. 2019, International Year of Indigenous Languages. 2020 annual theme was Safeguarding Linguistic Diversity. 2021 annual theme was Fostering Multilingualism for Inclusion in Education and Society, and was started. And in 1955, Language Movement Day first observed by Bangladesh. In 1999, UNESCO proclaims 21st February as International Mother Language Day. In 2000, inaugural celebration of International Mother Language Day. In 2002, linguistic diversity theme featuring 3,000 endangered languages. The motto is, in the galaxy of languages, every word is a star. 2004, children learning theme, the UNESCO observes in ಇನ್ನಿದ್ದ ಮುಖ್ಯ ಅತಿಥಿ ನಮ್ಮ ಇಂದಿನ ಮುಖ್ಯ ಅತಿಥಿ ಡಾಕ್ಟರ್ ಗಣೇಶ ಮೀನ್ ಸಂಗಮ ಜಾನಪದ ವಿದ್ವಾಂಸರು. ಮೇಲಕ್ಕೆ ಜಾನಪದವನ್ನು ತಿಳಿದು ಜಾನಪದ ವಿದ್ವಾಂಸರಾದುದಲ್ಲ, ಬದಲಿಗೆ ಸಾಗುವಳಿಯ ಕೆಲಸಗಳನ್ನು ಮಾಡಿಕೊಂಡು ಮುಡಿ ಕಟ್ಟುವಂತಹ ನಾಜೂಕಿನ ಕೆಲಸಗಳನ್ನು ಮಾಡಿ ತಿಳಿದಿರುವಂತಹ ಹೊರಗೆಲ್ಲವನ್ನು ಅರಿತಿರುವಂತಹ ಜಾನಪದ ವಿದ್ವಾಂಸರು ಇವರು. ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನಿವೃತ್ತರಾಗಿ ಈಗ ಮಂಗಳೂರು ವಿಶ್ವವಿದ್ಯಾಲಯದ ಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಬಹಳ ಆತ್ಮೀಯರಿವರು. ಈಗ ತಮ್ಮ ಮಾತುಗಳನ್ನು ಕೇಳಲು ನಾವು ಕಿವಿಯಾಗಿದ್ದೇವೆ. ಲೋಕಾಯುಕ್ತ ಇಡೀ ಭಾರತವನ್ನ ಮಾತ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಆ ನೈತಿಕತೆಗೆ ಒಂದು ಚುಕ್ಕಾಣಿ ಹಿಡಿದಂತಹ, ಎಲ್ಲ ಭ್ರಷ್ಟಾಚಾರಿಗಳನ್ನ ಗಡಗಡಗಡಿಸಿದಂತಹ ಸಂತೋಷ್ ಹೆಗ್ಡೆಯವರಂತಹ ಆ ಹಿರಿಯರ, ನಮ್ಮ ಮಾರ್ಗದರ್ಶಕರ ಆ ಒಂದು ಮೂಲ ಸತ್ವ ಏನಿದೆ ಅದು ಮಾತೃಭಾಷೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ನನಗೆ ಕೆ.ಎಸ್. ಹೆಗ್ಡೆಯವರನ್ನ ನಾನು 77ರ ಸಂದರ್ಭದಲ್ಲಿ ಅವರು ಸ್ಪೀಕರ್ ಆಗಿರುವಾಗ ನಾನು ತುಂಬಾ ಕೇಳಿದವ. ನಿಂತು ಮಾತಾಡುವಾಗ ಆ ಮಾತೃಭಾಷೆ ನನ್ನ ತುಳು, ನನ್ನ ಮಾತೃಭಾಷೆ ತುಳು. ಇಲ್ಲಿಗ 9 ಭಾಷೆಗಳ ಬಗ್ಗೆ ನಾವು ಹಾಡುಗಳನ್ನ ಕೇಳ್ತೇವೆ. ನಾನು ನಿಜವಾಗಿ ಸಾಹಿತ್ಯ ಮೇಡಮ್ಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ನಾನು ಈ ರಸ್ತೆಯಲ್ಲಿ
ದಿನಾ ಸಂಚರಿಸ್ತಾ ಇರುವವ, ಇದನ್ನು ಹೊರಗಿಂದ ಮಾತ್ರ ನೋಡ್ತಾ ಹೋಗ್ತಾ ಇದ್ದವ. ಯೂನಿವರ್ಸಿಟಿಗೆ 1988ರಲ್ಲಿ ನಾನು ಯೂನಿವರ್ಸಿಟಿಗೆ ಪ್ರವೇಶ ಮಾಡಿದ್ದೇನೆ. ಅಂದಿನಿಂದ ಇಂದಿನವರೆಗೂ ಕೂಡ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ಜೊತೆಯ ಸಂಪರ್ಕದಲ್ಲಿ ನಾನು ಸಿಂಡಿಕೇಟ್ ಮೆಂಬರ್ ಆಗಿ, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ, ಅಲ್ಲಿಯ ವಿದ್ಯಾರ್ಥಿಯಾಗಿ, ಸಂಶೋಧನಾ ವಿದ್ಯಾರ್ಥಿಯಾಗಿ, ಈಗ ಇಂದಿನವರೆಗೆ ನಾನು ಮಾನ್ಯ ಕುಲಪತಿಯವರ ಜೊತೆಯಲ್ಲಿ ಕುಳಿತು ಒಂದು ತುಳು ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ನಿಮ್ಮ ಜೊತೆ ಮಾತಾಡುವಂತಹ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಇದು ಬದುಕಿನಲ್ಲಿ ಒಂದೊಂದು ಸಿಗುವಂತಹ ಒಂದೊಂದು ಯೋಗ ಮತ್ತು ಭಾಗ್ಯ ಅಂತ ನಾನು ಹೇಳ್ತಾ, ನಾವು ಇನ್ನು ಮೂಲ ಮಾತೃಭಾಷೆಗೆ ಬಂದ್ರೆ ಅಲ್ಲಿ ನಮ್ಮ ಹಿರಿಯರು ನಮಗೆ ಕಾಣ್ತಾರೆ, ತಂದೆ ತಾಯಿ ನಮಗೆ ಕಾಣ್ತಾರೆ. ಅಲ್ಲಿ ದೇವರು ಎಲ್ಲಿ ಇರುವುದು ಅಂತ ಕೇಳಿದ್ರೆ ಕೂಡ ನಾನು ಚಿಕ್ಕವ, ನನಗೆ ಅವರ ಬಗ್ಗೆ ಗೊತ್ತಿದೆ, ಕೇಳಿದ್ದೇನೆ. ಆದರೆ ಆ ನಂತರದಲ್ಲಿ ವಿನಯ್ ಹೆಗ್ಡೆಯವರ ಜೊತೆಯಲ್ಲಿ, ಸಂತೋಷ್ ಹೆಗ್ಡೆಯವರ ಜೊತೆಯಲ್ಲಿ ಮುಖತಃ ಮಾತಾಡಿ ಅವರ ಆ ಸ್ನೇಹದ ಮೂಲಕವಾಗಿ ತುಳು ಭಾಷೆಯಲ್ಲಿ ಅವರ ಜೊತೆಯಲ್ಲಿ ನಾನು ಮಾತನಾಡಿದವ ಎನ್ನುವಂತಹ ಒಂದು ಅಭಿಮಾನ, ಹೆಮ್ಮೆ ನನಗಿದೆ. ಯಾಕೆ ಅಂತ ಹೇಳಿದ್ರೆ, ಇದು ಈ ಸಂಸ್ಥೆ ಇದೊಂದು ದೇವರ ಸಂಸ್ಥೆ. ಆ ದೇವರನ್ನ ಸೃಷ್ಟಿಸುವಂತಹ, ದೇವರಿಂದ ನಾವು ಸೃಷ್ಟಿಸಲ್ಪಟ್ಟವರು ಬಂದಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ನಾನಿಲ್ಲಿ ಹೇಳಬೇಕಾದ್ದು ಏನು ಅಂತ ಹೇಳಿದ್ರೆ, ಅಬ್ದುಲ್ ಕಲಾಂ ಹೇಳ್ತಾರೆ ಅವರ ವಿಂಗ್ಸ್ ಆಫ್ ಫೈರ್ ಅಲ್ಲಿ, ಇವತ್ತು ನಾನು ಬಾಹ್ಯಾಕಾಶ ಆ ಸಂಸ್ಥೆಯಲ್ಲಿ ಅದ್ಭುತವಾದಂತಹ ಒಬ್ಬ ವ್ಯಕ್ತಿ ವಿಜ್ಞಾನಿ ಆಗಬೇಕು ಅಂತ ಇದ್ರೆ, ಭಾರತದ ರಾಷ್ಟ್ರಪತಿಯಾಗಿ ನಾನು ಮಿಂಚಬೇಕಾದ್ರೆ ನನಗೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ನನ್ನ ಮಾತೃಭಾಷೆ ತಮಿಳು. ಆ ತಮಿಳುನಾಡಿನ ರಾಮೇಶ್ವರದ ಆ ಹೊಳೆಯ, ಉಪ್ಪು ನೀರಿನ ಹೊಳೆಯ ಬದಿಯಲ್ಲಿ ತಂದೆ ತಾಯಿ ಜೊತೆಯಲ್ಲಿ ನಾನು ಮಾಡಿದಂತಹ ಕೆಲಸ, ಪಟ್ಟಂತಹ ಕಷ್ಟ, ಅದರ ಖುಷಿ, ಆ ಮಣ್ಣಿನ ವಾಸನೆ ಇವತ್ತು ನನ್ನನ್ನು ಇಷ್ಟು ಎತ್ತರಕ್ಕೆ ಏರುವ ಹಾಗೆ ಮಾಡಿತು. ಇದನ್ನು ನಾವು ನೆನಪು ಮಾಡಿಕೊಂಡ್ರೆ ನಮ್ಮ ಪ್ರತಿಯೊಬ್ಬರ ಬದುಕಿನಲ್ಲಿ ಮಾತೃಭಾಷೆಯ ಗುಣದಿಂದ ನಾವು ಮೇಲೆ ಬಂದದ್ದು ಎನ್ನುವುದಕ್ಕೆ ಮಾನ್ಯ ನಮ್ಮ ಕುಲಪತಿಯವರ ಇನಿಯಿತ್ತಿನಲ್ಪ ಧರ್ಮೋಡು ನಡಪುನ ಜನ ಇತ್ತಿನಲ್ಪ. ಇದು ಈಗ ಮಕ್ಕಳಿಗೆ ನಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ತುಳು ಭಾಷೆಯಲ್ಲಿ ಒಂದು ರೀತಿಯ ಶಕ್ತಿ ಉಂಟು. ನಿಮ್ಮ ಇಂಗ್ಲಿಷ್ ಅಲ್ಲಿ ಖಂಡಿತ ಇಲ್ಲ ಶಕ್ತಿ, ಅಥವಾ ಬೇರೆ ಸಾಮಾನ್ಯ ಗ್ರಾಮೀಣ ಭಾಷೆಗಳಲ್ಲಿ ಮಾತ್ರ ಆ ಶಕ್ತಿ ಇರಲಿಕ್ಕೆ ಸಾಧ್ಯ. ನೀವು ಕನ್ನಡದಲ್ಲಿ ಏನು ಎಂತದ್ದು ಅಂತ ಕೇಳಿದ್ರೆ, ನಮ್ಮ ಸಾಮುಗರೊಂದು ಯಾವಾಗ ಹೇಳ್ತಾ ಇದ್ರು, ತುಳುವಿನಲ್ಲಿ ಒಂದು ಎಂತ ಪವರ್ ಉಂಟು ಅಂತ. ಕೆರಮಡಿ ದತ್ತಪಡೆ ಅಂತವರಂತಹ ಹಿರಿಯರ ಹತ್ರ ನೀವು ಕೇಳಬೇಕು. ಅದಕ್ಕೆ ಇರುವಂತಹ ಗತ್ತು, ಅದು ಯಾರನ್ನು ಕೂಡ ಒಮ್ಮೆಗೆ ನಡುಗಿಸುವಂತದ್ದು, ನಿಲ್ಲಿಸುವಂತದ್ದು, ಇದು ತುಳುವಿಂದ ಮಾತ್ರ ಸಾಧ್ಯ. ಆಗ ಅಲ್ಕ ಮೇಡಮ್ ಹತ್ರ ಮಾತಾಡುವಾಗ ಹೇಳಿದ್ರು, ಅವರಿಗೆ ತುಳು ಬರಲ್ಲ ಅಂತೆ, ಆದ್ರೆ ಬೈದ್ರೆ ಗೊತ್ತಾಗ್ತದೆ. ಇದು ಏನು ಅಂತ ಹೇಳಿದ್ರೆ, ಇದು ಆ ಮಾತೃಭಾಷೆಯ ಆ ಶಕ್ತಿ. ಸತ್ಯದ ರಮಾನಿ ಇನಿ ಇತ್ತಿನಲ್ಪ ಧರ್ಮೊಡು ನಡಪುನ ಜನ ಇತ್ತಿನಲ್ಪ ಉಡಲ ದಿಂಜಿನ ಮೋಕೆ ದನಿ ಕೊಡ್ಪಿನಲ್ಪ ದೇವಿರುಪ್ಪುನು ಅಲ್ಪ ಅಲ್ಪ ಅಪ್ಪೆನ ಮಿರೆ ಪೇರಿ ಪೆಪ್ಪಾದಿನಲ್ಪ ಅಪ್ಪೆ ಅಮ್ಮನ ಪಾದ ಪುಟ್ಪಾದಿನಲ್ಪ ಸತ್ಯದ ನರಮಾನಿ ಇನಿ ಇತ್ತಿನಲ್ಪ ದೇವಿರುಪ್ಪುನು ಅಲ್ಪ ಅಂತ. ನನಗೆ ಮೇಡಮ್ ಒಂದು 30 ನಿಮಿಷಗಳ ಟೈಮ್ ಕೊಟ್ಟಿದ್ದಾರೆ, ಅದರೊಳಗೆ ನಾನು ನಿಲ್ಲಿಸ್ತೇನೆ ನಿಮಗೆ. ಆದ್ರೆ ನಾನು ನಿಮ್ಗೆ ಏನನ್ನ ಮುಟ್ಟಿಸ್ತೇನೆ ಅಂತ ಹೇಳಿದ್ರೆ, ಮೊದಲು ನಮಗೆ ಮಾತೃಭಾಷೆ ಮುಟ್ಟುವುದೇ ಇಲ್ಲಿಂದ, ತಂದೆ ಮತ್ತು ತಾಯಿಯಿಂದ. ಆ ತಂದೆ ತಾಯಿ ಒಂದು, ಆ ತಂದೆ ಮತ್ತು ತಾಯಿ ನಮಗೆ ಎರಡು ಪ್ರತ್ಯಕ್ಷ ದೇವರು, ಎರಡು ಸತ್ಯಗಳು. ಒಂದು ನೋಡಿದ ಸತ್ಯ, ಮತ್ತೊಂದು ಕೇಳಿದ ಸತ್ಯ. ತಾಯಿ ನೋಡಿದ ಸತ್ಯ ಆದ್ರೆ ಅಪ್ಪ ಕೇಳಿದ ಸತ್ಯ. ಈ ಎರಡು ಸತ್ಯಗಳ ಮಧ್ಯೆ ಭಾಷೆಯ ಮೂಲಕ ನಾವು ಬದುಕನ್ನ, ಸಂಸ್ಕೃತಿಯನ್ನ ನಾವು ಕಟ್ಟಿಕೊಳ್ಳುವಂತಹ ಸಂದರ್ಭದಲ್ಲಿ ಮಾತೃಭಾಷೆಯನ್ನ ಅಧ್ಯಯನ ಮಾಡುವುದು ಬಾರಿ ಅಗತ್ಯ. ನೀವು ಏನ್ ಬೇಕಿದ್ರೆ ಕಲೀರಿ. ಯಾವ ಲ್ಯಾಂಗ್ವೇಜ್, ಎಷ್ಟು ಲ್ಯಾಂಗ್ವೇಜ್ ನೀವು ಕಲ್ತ್ರಿ
ಅಷ್ಟು ನೀವು ಶ್ರೀಮಂತರಾಗ್ತೀರಾ, ಅಷ್ಟು ನೀವು ವಿದ್ಯಾವಂತರಾಗ್ತೀರಾ. ಆದರೆ ಅದರ ಜೊತೆಯಲ್ಲಿ ನಾವು ನಮ್ಮ ನಮ್ಮ ಮಾತೃಭಾಷೆಯನ್ನ ಕಲಿಯುವಂತಹ, ಕಲಿಸುವಂತಹ, ಬೆಳೆಸುವಂತಹ, ನಾವು ಅದರ ಜೊತೆಯಲ್ಲಿ ಬೆಳೆಯುವಂತಹ ಒಂದು ಕೆಲಸವನ್ನ ಮಾಡದೇ ಇದ್ರೆ ನಮ್ಮ ಸಂಸ್ಕೃತಿ ಬೆಳೆಯುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ಬದುಕು ಕೂಡ ಬೆಳೆಯುವುದಿಲ್ಲ. ಈಗ ಹೋಗಿ ನಾನು ವಿನಯ್ ಹೆಗ್ಡೆ ಅವರಲ್ಲಿ ಮಾತಾಡಿದ್ರೆ ಅವರು ನಾವು ಕನ್ನಡ ಮಾತಾಡಿದ್ರು ಕೂಡ ಅವರು ತುಳುವಿನಲ್ಲಿ ಮಾತಾಡ್ತಾರೆ. ಯಾಕೆ ಗೊತ್ತುಂಟಾ? ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ನಿಜವಾದ ಐಡೆಂಟಿಟಿ ಇರುವುದೇ ಅಲ್ಲಿ. ನನಗೆ ವಿಶ್ವ ತುಳು ಸಮ್ಮೇಳನದ ಸಂದರ್ಭದಲ್ಲಿ ಮೇಡಮ್ಗೆ ಗೊತ್ತಿದೆ, ನಿಜವಾಗಿ ನಾನಿವತ್ತು ಒಂದು ತುಳು ಭಾಷೆಯ ಮೂಲಕವಾಗಿ ನನಗೆ ಏನಾದರೂ ಒಂದು ಚಿಕ್ಕ ಹೆಸರು ಬಂದಿದ್ರೆ ಅದು ನನಗೆ ಪದ್ಮ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಒಂದು ಮಾರ್ಗದರ್ಶನ ಕಾರಣ, ಅವರು ಕೊಟ್ಟಂತಹ ಒಂದು ನಮ್ಗೆ ಉತ್ಸಾಹ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೆದಂಬಾಡಿ ದತ್ತಪ್ಪರಯ್ಯ ಅವರು ಹೇಳ್ತಾರೆ ಒಂದು ಮಾತು, ಲೋಕೊರ್ಮೆ ರಾವುಡು ತುಳುವಪ್ಪೆ ಬಾಲೆಲೆ ತರೆತ್ತ ಮುಂಡಾಸದ ಜರಿತ್ತನೇರಿ ಕನ್ನಡನ್ನೇ ರಾವುಡು ತುಳುವಪ್ಪೆ ಬಾಲೆಲು ಅಂತ. ನಾವು ಕೊಡುಗೆ ನಮ್ಮಲ್ಲಿ ಮುಖ್ಯ. ಆಗ ಕುಲಪತಿಗಳು ಹೇಳಿದ್ರು, ಕಲಿಯುವಂತಹ ವಿದ್ಯೆ ಮಾತ್ರ ನಿಮ್ಮ ಸಂಪತ್ತು ಅಂತ ತಿಳ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ. ಹಣವನ್ನು ಮಾಡಬೇಕು, ಹಣವೇ ನಮ್ಮ ಸರ್ವಸ್ವ ಎನ್ನುವಂತಹ ಒಂದು ಹುಚ್ಚನ್ನ ನೀವು ಬಿಟ್ಟು ಈ ಭಾಷೆಯ ಜೊತೆಯಲ್ಲಿ ಸ್ವಲ್ಪ ಆಡಿದ್ರೆ ನಮ್ಗೆ ಒಂದು ರೀತಿಯ ಖುಷಿ ಸಿಗ್ತದೆ. ನನಗೆ ಒಂದು ಈ ತುಳು ಭಾಷೆಯಲ್ಲಿ ಸಿಗುವಂತಹ ಖುಷಿ, ಇನ್ನೊಂದು ನಾವು ರೈತರ ಮಕ್ಕಳು, ಇನ್ನೊಂದು ಖುಷಿ ಏನು ಅಂತ ಹೇಳಿ, ತುಳುವಿನಲ್ಲಿ ಪದ ಎಂದರೆ ಹಾಡು, ಕನ್ನಡದಲ್ಲಿ ಪದ ಎಂದರೆ ಶಬ್ದ. ತುಳು ಪದಗಳೊಡನೆ ಕನ್ನಡ ಪದಗಳನ್ನು ಓದು ಮಾತೃಭಾಷೆಯ ರುಚಿ ಅಂದ್ರೆ ಅದೊಂಥರ ಖುಷಿ. ಹಾಗೆ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ಮನೆಗಳಲ್ಲಿ ಆ ಅತ್ತೆ ಸೊಸೆಯನ್ನ ತೊಳೆಯ ಮೇಲೆ ಮಲಗಿಸಿಕೊಂಡು ಹೇಗೆ ಹೇಳ್ತಾಳೆ ಅಂದ್ರೆ ಮಾತೃಭಾಷೆಯ ಮೂಲಕ ಬದುಕನ್ನು ಅವರು ಹೇಗೆ ನೆನಪಿಸ್ತಾರೆ. ಹೀಗೆ ಊರಣೆಯನ್ನು ತಲೆಗೆ ಹಾಕ್ತಾಳೆ, ಹಾಕಿ ಅವಳು ಏನು ಬಾಚಿಸ್ತಾಳೆ, ಓ ಚಪ್ಪು ಗುಡ್ಡೋ ಜಪ್ಪು, ಚಪ್ಪು ಗುಡ್ಡೋ ಜಪ್ಪು. ಅವ್ರು ಗುಡ್ಡು ಅಂತ ಹೇಳಿದ್ರೆ ಒಂದು ಜಾತಿಯ ಹೇನ, ದೊಡ್ಡ ಹೇನು ಕಚ್ಚುತ್ತದೆ. ಅದನ್ನ ಇಲ್ಲಿಂದ ತೆಗೆದು ಅದನ್ನ ಬಾ ಅಂತ ಕರೆಯುವುದು ಚಂದ, ಬಾ ಅಂತ. ಬಿತ್ತಲ್ಲಡೆ ಕೋರಿ ಆಡ್ತೇವೆ, ತಿರ್ತಲ್ಲಡೆ ಕೋರಿ ಆಡ್ತೇವೆ. ಚಪ್ಪು ಗುಡ್ಡೋ ಚಪ್ಪು, ಬಲ ಬಲ ಅಂತ ಕರೀತೀವಿ. ಚಪ್ಪು ಗುಡ್ಡೋ ಜಪ್ಪು, ಚಪ್ಪು ಗುಡ್ಡೋ ಜಪ್ಪು. ಅಡಿಲ್ಲಾಡೆ ಚೆನ್ನಾಗೂಡೋ, ಅಡಿಲ್ಲಾಡೆ ಒಣ್ಣಾಗೂಡೋ. ಚಪ್ಪು ಗುಡ್ಡೋ ಜಪ್ಪು, ಚಪ್ಪು ಗುಡ್ಡೋ ಜಪ್ಪು. ಅಟ್ಟಿ ಸಾರೆ ಅಟ್ಟಿಗಟ್ಟೆ ದಿಕ್ಕೆನ ಬಿತ್ತು ಕೆಟ್ಟಗಟ್ಟೆ. ಚಪ್ಪು ಗುಡ್ಡೋ ಜಪ್ಪು, ಚಪ್ಪು ಗುಡ್ಡೋ ಜಪ್ಪು. ಅದು ಯಾವತ್ತೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಗಾಳಿಗಪ್ಪ ಹೋಗೂಡೋ, ಗೋಳಿಗಾಗೆಲ್ಲೆ ಡೋಲುಗಪ್ಪ ನಲಿಪುವೆ ರಕ್ತದ ಜವನೆ. ಇದು ನಮ್ಮ ತುಳು ಭಾಷೆಯ ಮೂಲ. ಇದರಲ್ಲಿ ನಿಮ್ಮ ಓಂಕಾರ ಸತ್ವ ಇದೆ, ಆರೋಗ್ಯಕ್ಕೆ ನಿಮ್ಗೆ ಏನ್ ಬೇಕು ಅದೆಲ್ಲವೂ ಇದೆ, ಎಲ್ಲವೂ ಇದೆ. ಈಗ ನಾನು 61 ವರ್ಷ ನನಗೆ ನಡೀತಾ ಇದೆ, ನಾನು ಆರಾಮವಾಗಿ ಹಗ್ಗದ ಮೂಲಕವಾಗಿ ತೆಂಗಿನ ಮರ ಹತ್ತೇನೆ. ಎತ್ತರದ ತೆಂಗಿನ ಮರಕ್ಕೆ ಹಗ್ಗದ ಮೂಲಕವಾಗಿ ನಾನು ಹತ್ತುತ್ತೇನೆ. ಕೆರೆಯಲ್ಲಿ ಈಜುವಾಗ 1 ಗಂಟೆ ನಾನ್ ಸ್ಟಾಪ್ ನಾನು ಈಜುತ್ತೇನೆ, ಸ್ವಿಮ್ ಮಾಡ್ತೇನೆ. ಆ ನಂತರ ಅರ್ಧ ಗಂಟೆ ಹೆಣದ ಹಾಗೆ ನೀರಿನ ಮೇಲೆ ಬಿದ್ದು ಕೊಡ್ತೇನೆ. ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಏನಿಲ್ಲ, ನಿಮ್ಗೆ ಅದು ಹೆಣವೇ ಈತಾ ಇರುವುದು ಅಂತ ಅನಿಸ್ಬೇಕು. ಅಂದ್ರೆ ನಿಮ್ಮ ಇಡೀ ಶಕ್ತಿ ಇದೆಯಲ್ಲ, ಆ ಓಂಕಾರದ ಮೂಲಕವಾಗಿ ನೀವು ನಾಭಿಯಿಂದ ತೆಗೆಯುವಂತಹ ಸ್ವರದ ಮೂಲಕವಾಗಿ ನಿಮ್ಗೆ ಅದು ದೇಹಕ್ಕೆ ಈ ದೇಹ ಪ್ರಕೃತಿಯನ್ನ ಅದಕ್ಕೆ ಅವರು ಹೊಂದಿಸಿಕೊಂಡು ಹೋಗಿದ್ದಾರೆ. ಆದ್ರಿಂದ ಅವರಿಗೆ ಯಾವುದು ಮೆಡಿಕಲ್ ಟ್ರೀಟ್ಮೆಂಟ್ ಅವರಿಗೆ ಬೇಕಾಗಿರಲಿಲ್ಲ. ನೀವು ಸತ್ಯ ಹೇಳುವುದಿದ್ರೆ ಇವಾಗ ಒಂದು ಹೆರಿಗೆ ಆಗುವುದು ಅಂತ ಹೇಳಿದ್ರೆ 1 ಅಥವಾ 2 ಹೆರಿಗೆ ಆಗುವುದು, 1 ಹೆರಿಗೆ ಆಗುವುದು ಅಂತ ಹೇಳಿದ್ರೆ ಅದು ಭಾರಿ ದೊಡ್ಡ ಒಂದು ಸಾಧನೆ ಅಂತ ಎಣಿಸ್ತಾರೆ ಇವತ್ತಿನ ಹುಡುಗಿಯರು. ಆದ್ರೆ ನಮ್ಮ ತಾಯಿ, ನಮ್ಮ ಅಜ್ಜಿ
ಒಂದು 16 ಹೆತ್ತಿದ್ದಾರೆ. 14 ವರ್ಷಕ್ಕೆ ಒಂದು ಆರಾಮ ವರ್ಷ ಬಂಜಿ ಅಂತ ಅದನ್ನ ಕರೀತಾ ಇದ್ರು. ಏನಿಲ್ಲ, ಒಂದು ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಅವರಿಗೆ, ಎಂತದಿಲ್ಲ. ನನ್ನ ತಾಯಿ ನನಗೆ ಈಗಲೂ ನೆನಪುಂಟು. ನನ್ನ ತಂಗಿಯನ್ನ ನನ್ನ ತಮ್ಮನನ್ನ, ಚಿಕ್ಕ ತಮ್ಮನ, ನನಗೆ 8 ವರ್ಷ ಚಿಕ್ಕವನನ್ನ ಹೆರುವ ದಿವಸ 3 ಏತದಲ್ಲಿ ನೀರು ಸೇರಿದ್ದಾರೆ. ಏತ ಎನ್ನುವುದನ್ನು ನಿಮಗೆ ಮತ್ತೆ ಮೇಡಮ್ ವಿವರಿಸ್ತಾರೆ. ಮತ್ತೆ ಏತ 3 ಏತದಲ್ಲಿ ನೀರು ಸೇರಿ, ಈಗಿನ ಹಾಗೆ ಬಟನ್ ಒತ್ತಿದಾಗ ನೀರು ಬರುವುದಲ್ಲಪ್ಪ. ಆಗ ಏನಿಲ್ಲ, ನಾವು ಪ್ರಕೃತಿಯಿಂದ ಮಾಡಿದಂತಹ ವಸ್ತುವಿನ ಮೂಲಕವಾಗಿ ಗದ್ದೆಗೆ ನೀರು ಹಾಯಿಸಿ ನಾವು ಅದರಿಂದ ಬೆಳೆ ತೆಗೆದವರು. ಒಂದು ಅನ್ನ ಬರಬೇಕು ಅಂತಾದ್ರೆ, ಮಣ್ಣಿನಿಂದ ಒಂದು ಅನ್ನ ತೆಗೆಯಬೇಕು ಅಂತಾದ್ರೆ ನಿಮ್ಮ ಯಾವ ಪ್ರಯೋಗಶಾಲೆಯಲ್ಲಿ ಅದು ಸಾಧ್ಯ ಇಲ್ಲ. ಅದು ಮಣ್ಣಿನ ಪ್ರಯೋಗಶಾಲೆಯಲ್ಲಿ ಮಾತ್ರ ಸಾಧ್ಯ. ನಾಳೆ ನಿಮ್ಗೆ ಪ್ಲಾಸ್ಟಿಕ್ ತಿಂದು ಬದುಕಲಿಕ್ಕೆ ಆಗುವುದಿಲ್ಲ. ನಿಮ್ಗೆ ತಿನ್ನಬೇಕಾದ್ರೆ ಅನ್ನವೇ ಬೇಕು. ನಿಮ್ಮ ಮೈಯಲ್ಲಿ ರಕ್ತ ಹರಿಬೇಕಾದ್ರೆ ಮಣ್ಣಿನ ಸತ್ವವೇ ನಿಮ್ಮ ಮೈಯಲ್ಲಿ ರಕ್ತವಾಗಿ ಹರಿಬೇಕು. ನಿಮ್ಮ ತಂದೆ ತಾಯಿಗಳ ಸತ್ವವೇ ನಿಮ್ಮ ಮೈಯಲ್ಲಿ ಹರಿಬೇಕು. ಆದ್ದರಿಂದ ಇದೆಲ್ಲವೂ ಕೂಡ ಸಾಕಾರಗೊಳ್ಳುವುದು ಆ ಮಾತೃಭಾಷೆಯ ಮೂಲಕವಾಗಿ. ಆ ಉಳಲ್ ಹೇಳಿದಲ್ಲ ನಾನು, ಆ ಉಳಲ್ ಎನ್ನುವಂಥದ್ದು ಒಂದು ಕಡೆಯಲ್ಲಿ ಅವನ ಮನಸ್ಸಿಗೆ ಸುಖ ಕೊಡ್ತದೆ, ಇನ್ನೊಂದು ಕಡೆಯಲ್ಲಿ ಆ ಉಳುವಂತಹ ಕೋಣಗಳಿಗೆ ಅದು ಸುಖವನ್ನ ಕೊಡ್ತದೆ. ಈ ರೀತಿಯಾಗಿ ನಾವು ಮಾತೃಭಾಷೆಯ ಜೊತೆಯಲ್ಲಿ ಬದುಕಿದವರಾದ ಕಾರಣ ನಮ್ಗೆ ಏನಿರ್ತದೆ ಅಂತ ಹೇಳಿದ್ರೆ, ಒಂದು ಸ್ವಾಭಿಮಾನದ ಬದುಕನ್ನ, ಸ್ವಾವಲಂಬಿ ಬದುಕನ್ನ ಮಾತೃಭಾಷೆಯ ಮೂಲಕ ನಿಮಗೆ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹಾಗೆಂತ ಹೇಳಿ ಮಾತೃಭಾಷೆ ಮಾತ್ರ ಕಲಿತರೆ ಸಾಕಾಗುವುದಿಲ್ಲ. ನೀವು ಬೇರೆ ಭಾಷೆಯನ್ನ ಕಲಿಬೇಕು. ಬೇರೆ ಉದ್ಯೋಗಕ್ಕೆ ಹೋಗುವಾಗ ನೀವು ಬೇರೆ ಭಾಷೆಯನ್ನ ಕಲಿಬೇಕು. ಅದರ ಜೊತೆಯಲ್ಲಿ ನಿಮ್ಮ ಮೂಲ ಸತ್ವ ಯಾವುದಾಗಿರ್ಬೇಕು, ಅದು ಮಾತೃಭಾಷೆ ಆಗಿರಬೇಕು. ಈ ಶ್ರೀಲಂಕಾದ ಶ್ರೀಲಂಕಾದ ಒಂದು ಮೂಲ ನಿವಾಸಿಗಳಲ್ಲಿ ಒಂದು ಸಂಪ್ರದಾಯ ಇದೆ. ಏನ್ ಸಂಪ್ರದಾಯ ಅಂತ ಹೇಳಿದ್ರೆ, ಅಲ್ಲಿ ಗರ್ಭಿಣಿ ಹೆಂಗಸಿಗೆ 7 ತಿಂಗಳಲ್ಲಿ ಸೀಮಂತ ಹಾಕ್ತಾರೆ. ಬಯಕೆ ಅಂತ ನಾವು ಅದನ್ನು ಹೇಳ್ತೇವೆ, ಆಸೆ, ಬಯಕೆ. ಆ ಹಾಕುವ ಸಂದರ್ಭದಲ್ಲಿ ಅವರು ಒಂದು ಬೀಗ ಹೇಳ್ತಾರೆ, ಒಂದು ಹಾಡು ಹೇಳ್ತಾರಂತೆ. ನಮ್ಮ ಭೂತಾರಾಧನೆಯಲ್ಲಿ ಹೇಳ್ತೇವೆಲ್ಲ ನಾವು, ಭೂತಾರಾಧನೆ ಗೊತ್ತಲ್ಲ, ದೈವಾರಾಧನೆ, ಅದರಲ್ಲಿ ಒಂದು ಹಾಡು ಹೇಳ್ತಾರೆ. ಯಾವುದು? ಒಂದು ದೈವವನ್ನ, ಮಾಯದ ಒಂದು ಶಕ್ತಿಯನ್ನ ಈ ಭೂಮಿಗೆ ನಾವು ಯೋಗಕ್ಕೆ ಬರಿಸುವ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಒಂದು ಹಾಡನ್ನ ಹೇಳ್ತಾರೆ. ಅದಕ್ಕೆ ಬೀಗ ಅಂತ ಹೇಳುದು. ಉದಾಹರಣೆಗೆ ಬಂದ್ರೆ ಮಾತ್ರ ಅದಕ್ಕೆ ಏನಿರುತ್ತೆ, ಲಯ ಇರ್ತದೆ. ಅದರ ಲಯವೇ ಹಾಗೆ. ನಮ್ಮ ಮಾತೃಭಾಷೆಯ ತುಳುವಿನ ಲಯ ಏನಿದೆ ಗೊತ್ತಾ, ಅದು ಎಲ್ಲಿಂದ ಲಯ ಇದೆ, ಅದು ನಮ್ಮ ಉಂಗುಷ್ಟದಿಂದ ಅದಕ್ಕೆ ಶಕ್ತಿ ಬರುತ್ತೆ. ಅಂದ್ರೆ ಒಂದು ಮಾಯದ ದೈವ ಇಲ್ಲಿಗೆ ಬರಬೇಕು ಅಂತಾದ್ರೆ ಆ ರೀತಿಯಾದಂತಹ ಬೀಗವನ್ನ ಆಡುವ ಕ್ರಮ ಉಂಟು. ಅದೇ ರೀತಿಯಲ್ಲಿ ಅಲ್ಲಿ ಗರ್ಭಿಣಿ ಹೆಂಗಸನ್ನ ಕೂರಿಸಿ, ಇದು ನಮ್ಮ ಒಂದು ಸಂಶೋಧನೆಯಲ್ಲಿ ನನಗೆ ಸಿಕ್ಕಿದ್ದು, ಆ ಮೂಲ ನಿವಾಸಿಗಳಲ್ಲಿ ಶ್ರೀಲಂಕಾದ ಗರ್ಭಿಣಿ ಹೆಂಗಸನ್ನ ಕೂರಿಸಿ ಇಂಥದ್ದೇ ಒಂದು ಬೀಗವನ್ನ ಹೇಳ್ತಾರಂತೆ. ಅದಕ್ಕೆ ಕೋಲಂ ಅಂತ ಹೆಸರು. ಕೋಲಂ ಅಂತ ಹೆಸರು. ಆ ಕೋಲಮಿಂದ ನಮ್ಮ ಕೋಲ ಬಂದಿದೆಯಾ ಏನ, ಅಥವಾ ನಮ್ಮ ಕೋಲದಿಂದಲೇ ಆ ಕೋಲಂ ಬಂದಿದೆ, ಅದು ಗೊತ್ತಿಲ್ಲ ನನಗೆ. ಅಂತೂ ಇದು ಸಾಧಾರಣ ಒಂದು ಶತಮಾನಗಳ ಇತಿಹಾಸ ಅದಕ್ಕಿದೆ. ಅದು ಏನಂದ್ರೆ, ಆ ಹೊಟ್ಟೆಯಲ್ಲಿದ್ದ ಮಗುವಿಗೆ ಶಕ್ತಿಯನ್ನು ತುಂಬಿಸುವಂತಹ ಕೆಲಸವನ್ನ ಆ ಕೋಲಂ ಎನ್ನುವಂತಹ ಹಾಡು ಮಾಡ್ತದೆ ಅಂತ. ಹೊಟ್ಟೆಯಲ್ಲಿರುವಂತಹ ಮಗು ಒಂದು ವಿಚಿತ್ರ ನೋಡಿ. ನೀವು ವಿಜ್ಞಾನ ಕಲ್ತವ್ರು, ನೀವು ಮೆಡಿಕಲ್ ಸೈನ್ಸ್ ಕಲ್ತವ್ರು. ನೀವು ನಮ್ಮ ಹೊಟ್ಟೆಯಲ್ಲಿ ಒಂದು ಹನಿ ನೀರು ಅದು ಮಗುವಾಗಿ ಬೆಳೆದು ನಮ್ಮಂತಹ ರೀತಿಯ ನವದ್ವಾರಗಳುಳ್ಳಂತಹ ಒಂದು ಬುದ್ಧಿಜೀವಿ ಮನುಷ್ಯನಾಗಿ ಹೊರಗೆ ಬರುವುದು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ವಿಜ್ಞಾನ ಏನಿದೆ ಹೇಳಿ? ಅಥವಾ ಒಂದು ಭೂಮಿಗೆ ಬಿದ್ದಂತಹ ಒಂದು ಬೀಜ ಗಂಡು ಹೆಣ್ಣಿನ ಸಂಪರ್ಕ ಇಲ್ಲದೆ ಆ ಮಣ್ಣಿನಲ್ಲಿ ಅದು ಮೊಳಕೆ ಒಡೆದು ಅದು ಮರವಾಗಿ ಬೆಳೆಯುವಂತಹ ಆ ಒಂದು ವಿಜ್ಞಾನ, ಅದಕ್ಕಿಂತ ದೊಡ್ಡ ಪ್ರಯೋಗಶಾಲೆ ಬೇರೆ ಯಾವುದು ಹೇಳಿದೆ? ಆದ್ದರಿಂದ ಅಲ್ಲಿ ಆ ಹೊಟ್ಟೆಯ ಮಗುವಿಗೆ
ಆ ಸತ್ವವನ್ನ, ವಂಶದ ಸತ್ವವನ್ನ ತುಂಬಿಸುವಂತಹ ಕೆಲಸವನ್ನ ಆ ಕೋಲಂ ಮಾಡ್ತದೆ. ನಿನ್ನ ಅಜ್ಜ ಇಂಥವ, ನಿನ್ನ ಹಿರಿಯರು ಇಂಥವರು, ನಿನ್ನ ಅಪ್ಪ ಇಂಥವ, ಅವಷ್ಟು ಯುದ್ಧ ಗೆದ್ದಿದ್ದಾನೆ, ನೀನು ಹಾಗೆಯೇ ಯುದ್ಧ ಆಗಬೇಕು, ನೀನು ಹಾಗೆಯೇ ವೀರ ಆಗಬೇಕು ಅಂತ ಹೇಳಿ ಆ ಹೊಟ್ಟೆಯಲ್ಲಿದ್ದ ಮಗುವಿಗೆ ಸತ್ವವನ್ನು ತುಂಬಿಸುವಂತಹ ಕೆಲಸವನ್ನು ಅದು ಮಾಡ್ತದೆ. ಆದ್ದರಿಂದ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಅವರವರ ಮಾತೃಭಾಷೆಯನ್ನ ಅಭ್ಯಾಸ ಮಾಡಬೇಕು. ನನಗೆ ತುಂಬಾ ಖುಷಿ ಆಯ್ತು, ಕುಲಪತಿಗಳ ಚೇಂಬರ್ಗೆ ಹೋಗುವಾಗ ಅವರು ತುಳುವಿನಲ್ಲಿ ನನ್ನನ್ನ ಸ್ವಾಗತಿಸಿ ಇಲ್ಲಿ ನಾನು ತಗೊಂಡುತ್ತೆ ಪಟ್ಟ ನೋಡಿ ತಗೊಂಡುತ್ತೆ ಅಂತ ಹೇಳುವಾಗ ನಮ್ಗೆ ಆಗುವಂತಹ ಒಂದು ಖುಷಿ ಏನೂ ಅಲ್ಲ. ನಿಮ್ಗೆ ಇದು ಸರ್ವಧರ್ಮದ ಸಾಮರಸ್ಯವನ್ನ ಕೊಡ್ತದೆ. ನೀವೀಗ ಮಂಗಳೂರಿನಲ್ಲಿ ಇದ್ದವರಿಗೆ ಅದು ಗೊತ್ತಾಗುವುದಿಲ್ಲ. ನೀವು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು 10 ಕಡೆಯಲ್ಲಿ ನೀವು ಕೆಲಸ ಮಾಡಿದ್ರು ಕೂಡ ನಿಮ್ಮ ಮಾತೃಭಾಷೆಯ ಅವರು ನಿಮ್ಗೆ ಸಿಕ್ಕಿದಾಗ ಆಗುವಂತಹ ಒಂದು ಒಗ್ಗಟ್ಟು, ಅದು ಹಿಂದೂಗಳಿರ್ಬಹುದು, ಮುಸ್ಲಿಮರಿರ್ಬಹುದು, ಕ್ರಿಶ್ಚಿಯನ್ ಇರ್ಬಹುದು, ಪಾರ್ಸಿಗಳಿರ್ಬಹುದು, ಬೆಂಗಾಲಿಗಳಿರ್ಬಹುದು, ಯಾವ ಜಾತಿ ಮತ ಧರ್ಮದವರು ಕೂಡ ಆ ಭಾಷೆಯ ಮೂಲಕವಾಗಿ ಒಟ್ಟಾಗ್ತಾರೆ. ಆದ್ರಿಂದ ಮಾತೃಭಾಷೆಗೆ ಏನಿದೆ, ಸರ್ವಧರ್ಮದ ಜನರನ್ನ ಒಂದು ಒಟ್ಟು ಮಾಡುವಂತಹ ಶಕ್ತಿ ಆ ಮಾತೃಭಾಷೆಗೆ ಇದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹುಶಃ ಹೊತ್ತಾಗಿದೆ, ನಾನು ಮುಗಿಸ್ತೇನೆ. ನನಗೆ ತುಂಬಾ ಖುಷಿ ಆಯ್ತು ಇವತ್ತಿಗೆ ನನ್ನನ್ನು ಕರೆದು ಆ ಮಾತೃಭಾಷೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಿಮ್ಗೆಲ್ಲರನ್ನ ಅಭಿನಂದಿಸ್ತಾ ಆ ಮಾನ್ಯ ಕುಲಪತಿಗಳಾದಂತಹ ಸತೀಶ್ ಕುಮಾರ್ ಭಂಡಾರಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ, ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಆ ಸಾಯಿಗೀತಾ ಹೆಗ್ಡೆ ಅವರಿಗೆ ನಾನು ವಂದಿಸ್ತಾ, ಕೊನೆಯದಾಗಿ ಒಂದು ಮಾತು ಮಾತೃಭಾಷೆಯ ಬಗ್ಗೆ ಹೇಳುವುದು ಅಂತ ಹೇಳಿದ್ರೆ, ನೀವು ಎಲ್ಲರೂ ಕೂಡ ಹುಡುಗಿಯರು, ಮುಖ್ಯವಾಗಿ ಸ್ತ್ರೀಯರು, ಮಹಿಳಾ ಮಣಿಗಳು, ಮಾತೆಯರು ಅವರಿಗೆ ಈ ಕೂದಲು ಎನ್ನುವಂಥದ್ದು ಭಾರಿ ದೊಡ್ಡ ಸಂಪತ್ತು. ಮಾತೆಯರಿಗೆ ಕೂದಲೇ ಒಂದು ರೀತಿಯ ಸಂಪತ್ತು. ಕೂದಲು ಇಲ್ಲದಿದ್ರೆ ಅದಷ್ಟು ದೊಡ್ಡ ದರಿದ್ರ ಬೇರೆ ಯಾವುದಿಲ್ಲ. ಈಗ ನಾವು ಕಟ್ ಮಾಡ್ತೇವೆ ನಮ್ಮ ಅನುಕೂಲಕ್ಕೆ ಬಿಡಿ, ಅದು ಭಾರಿ ಒಂದು ಸಂಪತ್ತು. ಆ ಸಂಪತ್ತು ಆ ಹಿಂದೆ ಅವರ ಮನೆಗಳಲ್ಲಿ ಏನಿದೆ, ಅತ್ತೆ, ಸೊಸೆ, ತಾಯಿ, ಮಗಳು, ಈ ಕೂದಲನ್ನ ಅವರಿಗೆ ಪುರ್ಸತ್ತು ಉಂಟು. ಈಗಿನವರಿಗೆ ಪುರ್ಸತ್ತಿದೆ, ಇದನ್ನು ಕೂದಲು ಬಾಚಲಿಕ್ಕೆ ಪುರ್ಸತ್ತಿದೆ, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಷ್ಟೇ. ಆ ಉದ್ದದ ಕೂದಲಿತ್ತು, ಆ ಉದ್ದದ ಕೂದಲನ್ನ ಆ ಮಾತನ್ನ ಹೇಳಿ ನಾನು ಮುಗಿಸ್ತೇನೆ. ನನ್ನ ಮಾತನ್ನ ಮಾತಾಡಿದ್ರೆ ಒಂದು ಗಂಟೆ ಆದ್ರೂ ನಮ್ಗೆ ಗೊತ್ತಾಗುದಿಲ್ಲ. ಈ ಒಂದು ನಮ್ಮ ತುಳು ಭಾಷೆಯಲ್ಲಿ ಹೇಳುತ್ತಿದ್ರೆ ಊರಣೆ ಅಂತ ಅದಕ್ಕೆ ಹೇಳ್ತಾರೆ. ಭಂಡಾರಿ ಅವರಿಗೆ ಗೊತ್ತಿರ್ಬೋದು. ಊರಣೆ ಅಂತ, ಬರ್ಚನೆ ಅಲ್ಲ, ಪಾಚನೆಗೆಲ್ಲ ಊರಣೆ ಅಂತ ಹೇಳ್ತಾರೆ. ಉದ್ದದ್ದು ಮರದ್ದು, ಅದರಲ್ಲಿ ಹಲ್ಲುಗಳಿವೆ. ಅದನ್ನ ನೆತ್ತಿಗೆ ಹಾಕಿ ಅವ್ರು ಹೇನನ್ನ ಹೆಕ್ಕುವುದು. ತಲೆಯಲ್ಲಿ ಹೇನಾಗ್ತದಲ್ಲ, ಹೇನನ್ನ ಹೆಕ್ಕು, ತಲೆಯಲ್ಲಿ ಹೇನ ಆಗಬೇಕಂತ. ತಲೆಯಲ್ಲಿ ಏನಾಗುವುದೇ ಒಂದು ಶ್ರೀಮಂತಿಗೆ. ಆ ಹೇನನ್ನ ಇನ್ನೊಬ್ಬರ ಹತ್ರ ಹೆಕ್ಕಿಸ್ಬೇಕು. ಇನ್ನೊಬ್ಬರ ಅದನ್ನ ಹೆಕ್ಕುವಾಗ ಆಗುವಂತಹ ಒಂದು ಸಂತೋಷ, ಖುಷಿ. ಈಗ ನಾವು ನೋಡಿ ಸೆಲೂನಿಗೆ ಹೋಗಿ ಅವನಿಗೆ ತಲೆ ಕೊಟ್ಟು ಎಷ್ಟು ಆರಾಮವಾಗಿ ಎಂತಹ ಸ್ಟ್ರೆಸ್ ಇದ್ದು ಕೂಡ ಅಲ್ಲಿ ಹೋಗ್ತಾರೆ. ಅವರಿಗೆ ಈ ದಿನ ಅಲ್ಲಿ ಮಸಾಜ್ ಮಾಡುವಾಗ ನಾವು ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋದು. ಎಲ್ಲಿಯಾದ್ರೂ ಅವ ಕತ್ತಿದಾಗಿಸಿದ್ರೆ ನಮಗೆ ಗೊತ್ತಾಗಲಿ. ಇದೀಗ ಕೊಂಕಣಿ ಹಾಡಿನೊಂದಿಗೆ ನಮ್ಮ ಜೊತೆ ಬರ್ತಾ ಇದ್ದಾರೆ ಜೇನ್ ಆಲ್ಬುಕರ್, ಅನಿಶಾ ಮತ್ತು ದೀಕ್ಷಾ. ಜೈ ಕೊಂಕಣಿ, ಜೈ 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 ಕೊಂಕಣಿ.
बड़ा कोई बड़ा संगी बड़ोया कोई बड़ा कोई माये कोई बड़ोया गरी जगत दिव्यानी इंदा मड़ा दिव्यानी बेड़ो नसा अंगली माती लगो लगो जिनानी कुंडी रक्त बनानी बुलो नसा आमची संस्कृती बुलो नसा आमची संस्कृती जय कोंकणी जय कोंकणी जय 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 कोंकणी जय कोंकणी जय कोंकणी जय 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 कोंकणी ನಾವು ಗಂಡು ನೆಲ ಪಂಜಾಬ್, ಅಲ್ಲಿಂದ ನಮ್ಮಲ್ಲಿಗೆ ಬಂದಿರುವ ಹೊಸ ಹುಡುಗ ಬ್ರಿಜ್ ನಂದನ್. ಈಗ MBBS ನ ಮೊದಲ ವರ್ಷದ ಹುಡುಗ. सादगी तो हमारी जरा देखिए, एतबार आपके वादे पर कर लिया। सादगी तो हमारी जरा देखिए, एतबार आपके वादे पर कर लिया। बात तो सिर्फ एक रात की थी मगर इंतजार आपका उम्र भर कर लिया। सादगी तो हमारी जरा देखिए, एतबार आपके वादे पर कर लिया। हो इश्क में उलझने पहले ही कम न थी, इश्क में उलझने पहले ही कम न थी। हमने पैदा नया दर्द सर कर लिया। लोग डरते हैं कातिल की परछाई से, लोग डरते हैं कातिल की परछाई से। हमने कातिल के दिल में ही घर कर लिया। सादगी तो हमारी जरा देखिए, एतबार आपके वादे पर कर लिया। हो जिक्र एक बेवफा और सितमगर का था, जिक्र एक बेवफा और सितमगर का था। आपका ऐसी बातों से क्या वास्ता, आप तो बेवफा और सितमगर नहीं। आपने किस लिए मुंह उधर कर लिया। सादगी तो हमारी जरा देखिए, एतबार आपके वादे पर कर लिया। बेकरारी मिलेगी मिटेगा सुकून, बेकरारी मिलेगी मिटेगा सुकून। चैन छिन जाएगा नींद उड़ जाएगी, अपना अंजाम सब हमको मालूम था। आपसे दिल का सौदा मगर कर लिया। वो सादगी तो हमारी जरा देखिए, एतबार आपके वादे पर कर लिया। बात तो सिर्फ एक रात की थी मगर इंतजार आपका उम्र भर कर लिया। ಈಗ ಎಲ್ಲ ಭಾಷೆಗಳ ಭಾರತದ ಎಲ್ಲ ಭಾಷೆಗಳ ತಾಯಿ ಎಂದು ಕರೆಸಿಕೊಂಡ ಸಂಸ್ಕೃತದ ನುಡಿಗಳೊಂದಿಗೆ ಭಾರತದ ಅತಿ ಹಳೆಯ ಭಾಷೆ ತಮಿಳು ಹಾಡಿನೊಂದಿಗೆ ಬರ್ತಾ ಇದ್ದಾರೆ ಪ್ರೊಫೆಸರ್ ಡಾಕ್ಟರ್ ಇಂದ್ರಾಣಿ ಕರುಣಾಸಾಗರ್.
भजत अखिल जेत्री आत्मवदेव परानपि पश्यत युद्धं त्यजत स्पर्धां त्यजत त्यजत परेश्वर क्रममाक्रमणम् मैत्रीं भजत अखिल जेत्री. I shall sing only a few lines of the songs because time is running out. But at the same time, ಮಾತೃಭಾಷೆ ತುಂಬ ಮುಖ್ಯ ಅಂತೆ ನಮ್ಮ ಮುಖ್ಯ ಅತಿಥಿ ಅವರು ಹೇಳಿದ್ರು. ಆದರೆ ನಮಗೆ ಇದು ಗೊತ್ತಿದೆ, ಸುಮಾರು ಜನರಲ್ಲಿ ಕೆಲವು ಭಾಷೆ ಮಾತಾಡುವವರು ಇಲ್ಲಿ ಇಲ್ಲ ಇದ್ರೆ ಸಹ ಆಡಲಿಕ್ಕೆ ಹೆಚ್ಚಿನ ಅಂಶ ಸಂಕೋಚ ಪಟ್ಟು ಬರುವುದಿಲ್ಲ. ಆದರೂ ಅವರಿಗೆಲ್ಲ ಅವರ ಭಾಷೆ ಎಷ್ಟು ಮುಖ್ಯ ಅಂತ ತೋರಿಸ್ಲಿಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ಒಂದೆರಡೆರಡು ಲೈನ್ ಹೇಳುವಂತೆ ಇಚ್ಛೆ ಪಡ್ತೀನಿ. ಕೆಲವು ನಮ್ಮ ಶಾಲೆಯಲ್ಲಿ ಕಲಿತದ್ದು ಕೇಂದ್ರೀಯ ವಿದ್ಯಾಲಯದಲ್ಲಿ. ಅದು ಅವರು 9 ಭಾಷೆಯಲ್ಲಿ ಇಲ್ಲಿ ಒಗ್ಗಟ್ಟಾಗಿದ್ದಾರೆ ಹೇಳುವಾಗ 9 ಭಾಷೆದು ಪದ್ಯಗಳು ಚೂರು ಚೂರು ಒಂದು 3-4 ಲೈನ್ ಹೇಳ್ತೀನಿ. ನೀವು ಆ ಭಾಷೆ ಮಾತಾಡುವುದಿದ್ರೆ ಮಾತೃಭಾಷೆ ನಿಮ್ದಿದ್ರೆ ಬಂದು ಸೇರ್ಕೊಳ್ಬಹುದು ನಿಮ್ಮ ಸೀಟಿಂದ ಅಥವಾ ಇಲ್ಲಿ ಬಂದು. ಈಗ ತಮಿಳುನಾಡು ನಮ್ಮ ಉಪಕಲ್ಪಿ our vice chancellor is very fond of speaking to me in Tamil. In fact, I had forgotten I'm a Tamilian. 52 years of life in Karnataka has by domicile made me a Kannadiga. I married a Kannadiga and I am here, son of the soil or daughter of the soil. But our Vice Chancellor never forgets to remind me that I am a Tamilian by talking to me a few lines in Tamil because he himself is having a lot of expertise in that language. His wife comes from there. She has spent a large part of her life in my own native, that is Tiruchirappalli. Okay? நினைக்க தெரிந்த மனமே உனக்கு மறக்க தெரியாதா பழக தெரிந்த உயிரே உனக்கு விலக தெரியாதா மயங்க தெரிந்த கண்ணே உனக்கு உறங்க தெரியாதா மலர தெரிந்த அன்பே உனக்கு மறைய தெரியாதா அன்பே மறைய தெரியாதா இழுக்கு தெரிந்த கருமே உனக்கு கொடுக்க தெரியாதா இனிக்க தெரிந்த கனியே உனக்கு கசக்க தெரியாதா படிக்க தெரிந்த இதையே உனக்கு முடிக்க தெரியாதா பகல தெரிந்த பணியே உனக்கு மறைய தெரியாதா பணியே மறைய தெரியாதா குதிக்க தெரிந்த நிலவே உனக்கு குளிர தெரியாதா குளிரும் தென்றல் காற்றே உனக்கு பிரிக்க தெரியாதா பிரிக்க தெரிந்த இறைவா உனக்கு இணைக்க தெரியாதா இணைய தெரிந்த தலைவா உனக்கு என்னை புரியாதா தலைவா என்னை புரியாதா நினைக்க தெரிந்த மனமே உனக்கு மறக்க தெரியாதா அழக தெரிந்த உயிரே உனக்கு விலக தெரியாதா உயிரே விலக தெரியாதா
one Gujarati song. Anybody Gujaratis can join. Any Gujaratis? Any Gujus? If you've forgotten what you're called, Gujus. Anybody there? It's a school song, Kendriya Vidyalaya. We were brought to Kendriya Vidyalaya and we used to sing this. आकाश गंगा सूर्य चंद्र तारा संध्या उषा कोई नदी आकाश गंगा सूर्य चंद्र तारा संध्या उषा कोई नदी कोई भूमि कोई नदी कोई सागर धारा भीड़ केवल शब्द हमारा तमारा. A request, Sanjana Reddy and Purnima ABCT from ABCT Dental College, the state anthem of Andhra Pradesh, Ma Telugu Talli Ki Malle Podanda. Please raise and respect the land. మంగళారతులు కడుపులో బంగారు కనుచూపులో కరుణ చిరునవ్వులో సిరులు దొరలించు మా తల్లి మా తెలుగు తల్లికి మల్లెపూదండ మా కన్న తల్లికి మంగళారతులు గలగల గోదారి కదలిపోతుంటేను బిరబిరా కృష్ణమ్మ పదరుగుతుంటేను బంగారు పంటలే పండుతాయి మురిపాల ముత్యాలు. ಮುಖ್ಯ ಅತಿಥಿಯವರಿಗೆ ಕೊಡ್ತಾ ಇದ್ದೇನೆ. ಈಗ ಇಂದಿನ ಕಾರ್ಯಕ್ರಮದ ಮುಖ್ಯ ರೂವಾರಿ ನಮ್ಮ ಮಾನ್ಯ ಕುಲಪತಿಯವರಿಂದ. Chief guest for the day, very resourceful person from Tulu. He is the director of Tulu Adhyayana Kendra in Mangaluru University, Dr. Ganesh Amin Sankamar, and my esteemed colleagues from the university and my dear students. As all of you know, India is known for cultural and linguistic diversity. NITA University is a mini India that you may not be knowing that more than 28, all the 28 states have been represented in NITA University, and all the union territories except Dadra and Haveli. So you know that so much of cultural and linguistic diversity is there in this campus itself. I am really thrilled, I am really enjoyed this program because it gave me goosebumps. ರೋಮಾಂಚನವಾಯಿತು. ತುಳುವಿನಲ್ಲಿ ಹೇಳುವುದಾದ್ರೆ ತುಳುಟು ಮಾತಿನಿಂದ ರೋಮ ಕೊಕ್ಕಿ ಅಂದಿದೆ ನಾವು ಹೇಳುದಂದ್ರೆ ಹೇರ್ ಸೆಲ್ ಕೊಕ್ಕರ ಹೇಗೆ ನಿಂತಿತ್ತು ಅಂತ ಹೇಳ್ತಾರೆ ಹಾಗೆ. ಸೊ ರಿಯಲಿ ಐ ಎಂಜಾಯ್ಡ್ ಇಟ್. ಐ ಫೀಲ್ ಇನ್ ಫ್ಯೂಚರ್ ವಿ ಶುಡ್ ಡೂ ಇಟ್ ಇನ್ ಅ ಲಾರ್ಜರ್
hall with the participation of most of the students from all the states. They should give their performance, because we got lot of avenues are there to exhibit our talents. But ಮಾತೃಭಾಷಾ ದಿವಸ್ ಈ ದಿನ ಬಹಳ ಒಂದು ವಿಶಿಷ್ಟವಾದಂಥ ದಿನ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ನಮ್ಮ ದೇಶಗಳ ಮದರ್ ಟಂಗ್ಸ್, ಐ ವಾಸ್ ಜಸ್ಟ್ ಗೋಯಿಂಗ್ ಟು ದ 2011 statistics. I was amazed. 19,500 mother tongues are there in this country. 19,500. Can you imagine? Because most of the UNESCO, I don't think all this have been recorded. Most of the small dialects have been not noticed, or people don't know this particular dialects which exists, because spoken by a very small number. More than 10,000 people speaking languages are around 221 according to that statistics. What is worrying is the endangered, critically endangered in the country. ನಮ್ಮ ದೇಶದಲ್ಲಿ ಅದು ನಶಿಸಿ ಹೋಗುವಂತ ಭಾಷೆಗಳನ್ನು ನಾವು ನೋಡಿದ್ರೆ 42 languages are critically endangered, spoken by a few hundreds. I think recently I forgot the name of, there are many languages which are almost getting in the extinction. The sense, few people, 5 people, 10 people speaking. Only the grandparents, they know their language, above 65 years old. That's one of the classifications. And the second generation, they don't know. Even the younger generation, they don't know about that particular language. And naturally it's going to die. Unless we do take it very seriously, I think we have got a great threat of losing a lot of languages in this country. That in the international, UNESCO has cautioned that more than 2,600 languages in the world are in the verge of extinction. 2,600 languages. Then I was talking to Sai Geeta, what about our district? She said, I was alarmed to know that ನನಗೆ ಆಶ್ಚರ್ಯ ಆಯಿತು. ಯಾಕಂದ್ರೆ ಕೊರವ ಅಂತ ಒಂದು ಜನಾಂಗ ಇದೆ, ಅವರ ಲ್ಯಾಂಗ್ವೇಜ್ ಈಗ ಕೆಲವು ಜನ ಮಾತಾಡ್ತಾ ಇದ್ದಾರೆ. ಆಗ ನಾನು ಕೂಡಲೇ ಸಾಯಿಗೀತ ಅವ್ರಿಗೆ ಹೇಳಿದೆ, ಆ ಲ್ಯಾಂಗ್ವೇಜ್ ಎಲ್ಲಿ ಮಾತಾಡ್ತಾರೆ ಇರುವಂತ ಜಾಗಕ್ಕೆ ಹೋಗಿ ಆ ಲ್ಯಾಂಗ್ವೇಜ್ ಅನ್ನು ಉಳಿಸುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅದನ್ನು ನೀಟಾ ಯೂನಿವರ್ಸಿಟಿಯಿಂದ ಗಣೇಶ್ ಅರವಿಂದ್ ಸಂಕಮಾರ ಸಹಯೋಗದಲ್ಲಿ this particular Korawa language is almost at the verge of extinction. I think within the next 1 or 2 years is going to be, it will not be there if we don't take some serious effort. I think NITA University will take a lead in working on this particular very important work of preserving Koraga language. And there are many, I think Nilagiri, there is one language I was told that's also in the verge of extinction. Toda language. Toda, yes. Toda is also in the verge of extinction. I think there are, in the state itself, there may be some other language spoken by very small number of people, and we should take, as the university, I think we should take real, some effort in preserving these languages, and I am there with you. If somebody wants to do some PhD, some projects on this particular, we will try to help. There are humanities students or some other students from communication. You can take up some projects on this particular aspect of understanding these local dialects which are spoken in a very small number of people. Because Koraga is very interested. Koraga, there are many words which has been, the Tulu has borrowed many words from Koraga. Actually, they say it's not sub-dialect of Tulu. That's what some of the recent studies show. Koraga language is a separate language. Even it was there even before Tulu and other languages were there. And unfortunately, it's lost its script and is almost now in the verge of extinction. I think with this very important observation, I want to congratulate Ganesh Sankamar. I think even though most of you, I don't know how many of you know Tulu. When he spoke, I think you really,
you could understand that body language and you could understand his feeling. Even though you not understood the meaning of that, you can grasp what he wanted to convey. I think that's a wonderful speech. I think we will have ಯಾವಾಗಲೂ ನಾವು ಗಣೇಶ್ ಅವರೇ ನಾವು RT ಬಂದಿದ್ದೀವಿ. when I was the dean of the medical school, we started RT month. The rainy season, we got various of food delicacies of this part, and we started exhibiting it, and even subscription dinners we organized with this local delicacies. It's called RT Donidina. I think that has been it's going on, but this last year because of the COVID situation we could not organize. I think this and we did Kesaru Gadde Ota. Our medical college students, I took them to our village. Nana Gramake karkondu hogi, they participated in the village Kesaru Donidina. Kesaru, you know that field, they really enjoyed. And we organized the race. Then we enjoyed the local delicacies, the people could talk, we could interact with the local people. It was a wonderful program. I think every college, and recently our communication school ಮಕ್ಕಳು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ದೈವದ ನೇಮ ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. 2 days they participated. Our communication school students came to my village and they participated in our local demigod. You may be knowing Devara Kola and worshipping in various costumes they wear, and it's a very wonderful activity happens in the villages. Adರಲ್ಲಿ participate ಮಾಡಿದ್ರು. ಹೀಗೆ ಪ್ರತಿಯೊಂದು ಕಾಲೇಜಿಗೆ just not don't get restricted to only your syllabus curriculum. There are a lot of things to learn, and that will improve your soft skills, communication skills, and you know the local culture. ಮತ್ತೊಂದು ತುಳು ಕಲಿಸುವಂತ ಕಾರ್ಯಕ್ರಮ. ಈಗ ನಮ್ಮ ಇವರು ಇಂದ್ರಾಣಿ ಕರುಣಾಸಾಗರ್ ಅದು ತುಳು ಕಲಿತದ್ದು ಸಾಯಿಗೀತ ಅವರ ಕ್ಲಾಸ್. She conducts every year Tulu speaking course. She conducts classes for non-Tulu speaking non-Kannadigas, local Kannada and Tulu language courses. Like that, lot of activity. And we have got Namaste program. North-East state navaru 8 ರಾಜ್ಯಗಳ North-East state navaru Namaste program. I think Namaste students are there here. Namaste from Nagaland. Nobody ಯಾಕಿಲ್ವ ಇಲ್ಲಿ? They are not participating. ಅವರು ನಮಸ್ತೆ ಅಂತ ಹೇಳಿದ್ರೆ ನಮಸ್ತೆ ರಾಜ್ಯಗಳ ಮಕ್ಕಳನ್ನು ಸೇರಿಸಿಕೊಂಡು ಅವರ ಲ್ಯಾಂಗ್ವೇಜ್ ಅದರಲ್ಲಿ ಕೂಡ ಈ ರೀತಿ ನಮ್ಮ ತುಳುವಿನಾಗಲಿ ಕೆಲವು ಸ್ಕ್ರಿಪ್ಟ್ ಇಲ್ಲದ ಲ್ಯಾಂಗ್ವೇಜ್ಗಳಿದ್ದಾವೆ, ಅದನ್ನು ಕಲಿಸುವಂತ ಕಾರ್ಯಕ್ರಮ. ನಮಸ್ತೆ ಲ್ಯಾಂಗ್ವೇಜಸ್ ಆರ್ taught. They are evaluated courses also run by the university to teach them Namaste North-Eastern languages. So many activities are done. I request all of you to participate, and I thank Sai Geeta and the Department of Humanity for all this program. All her colleagues, they have done wonderful work. Thank you very much. Wish you all the best. Chief guest for the day, very resourceful person from Tulu. He is the director of Tulu Adhyayana Kendra in Mangaluru University, Dr. Ganesh Amin Sankamar, and my esteemed colleagues from the university and my dear students. As all of you know, India is known for cultural and linguistic diversity. NITA University is a mini India that you may not be knowing that more than 28, all the 28 states have been represented in NITA University. And all the union territories except Dadra and Haveli. So you know that so much of cultural and linguistic diversity is there in this campus itself. I am really thrilled. I am really enjoyed this program because it gave me goosebumps. ರೋಮಾಂಚನವಾಯಿತು. ತುಳುವಿನಲ್ಲಿ ಹೇಳುವುದಾದ್ರೆ ತುಳುಟು ಮಾತನಾಡ ರೋಮ ಕೊಕ್ಕಿ ಅಂದಿದೆ. ನಾವು ಹೇಳುದಂದ್ರೆ ಹ್ಯಾರ್ಸ್ ಎಲ್ಲ ಕೊಕ್ಕರೆ ಹಾಗೆ ನಿಂತಿತ್ತು ಅಂತ ಹೇಳ್ತಾರೆ ಹಾಗೆ. ಸೊ ರಿಯಲಿ ಐ ಎಂಜಾಯ್ಡ್ ಇಟ್. ಐ
feel in future we should do it in a larger hall with the participation of most of the students, all the states. They should give their performance, because we got lot of avenues are there to exhibit our talents. But ಮಾತೃಭಾಷಾ ದಿವಸ್ ಈ ದಿನ ಬಹಳ ಒಂದು ವಿಶಿಷ್ಟವಾದಂಥ ದಿನ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ನಮ್ಮ ದೇಶಗಳ ಮದರ್ ಟಂಗ್ಸ್, ಐ ವಾಸ್ ಜಸ್ಟ್ ಗೋಯಿಂಗ್ ಟು ದ 2011 statistics. I was amazed. 19,500 mother tongues are there in this country. 19,500. Can you imagine? Because most of the UNESCO, I don't think all this have been recorded. Most of the small dialects have been not noticed, or people don't know this particular dialects which exists, because spoken by a very small number. More than 10,000 people speaking languages are around 221 according to that statistics. What is worrying is the endangered, critically endangered in the country. ನಮ್ಮ ದೇಶದಲ್ಲಿ ಅದು ನಶಿಸಿ ಹೋಗುವಂತ ಭಾಷೆಗಳನ್ನು ನಾವು ನೋಡಿದ್ರೆ 42 languages are critically endangered, spoken by a few hundreds. I think recently I forgot the name of, there are many languages which are almost getting in the extinction. In the sense, few people, 5 people, 10 people speaking. Only the grandparents, they know the language. They're about 65 years old. That's one of the classifications. And the second generation, they don't know. Even the younger generation, they don't know about that particular language. And naturally, it's going to die. Unless we do take it very seriously, I think we have got a great threat of losing lot of languages in this country. That in the international, UNESCO has cautioned that more than 2,600 languages in the world are in the verge of extinction. 2,600 languages. Then I was talking to Sai Geeta, what about our district? She said, I was alarmed to know that ನನಗೆ ಆಶ್ಚರ್ಯ ಆಯಿತು. ಯಾಕಂದ್ರೆ ಕೊರವ ಅಂತ ಒಂದು ಜನಾಂಗ ಇದೆ, ಅವರ ಲ್ಯಾಂಗ್ವೇಜ್ ಈಗ ಕೆಲವು ಜನ ಮಾತಾಡ್ತಾ ಇದ್ದಾರೆ. ಆಗ ನಾನು ಕೂಡಲೇ ಸಾಯಿಗೆ ಅವ್ರಿಗೆ ಹೇಳಿದೆ, ಆ ಲ್ಯಾಂಗ್ವೇಜ್ ಎಲ್ಲಿ ಮಾತಾಡ್ತಾರೆ ಇರುವಂತ ಜಾಗಕ್ಕೆ ಹೋಗಿ ಆ ಲ್ಯಾಂಗ್ವೇಜ್ ಅನ್ನು ಉಳಿಸುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳಿ. ಅದನ್ನು ನೀಟ ಯೂನಿವರ್ಸಿಟಿಯಿಂದ ಗಣೇಶ್ ಅವರಿಗೆ ಸಂಕಮದ ಸಹಯೋಗದಲ್ಲಿ this particular Korawa language is almost at the verge of extinction. I think with the next 1 or 2 years is going to be, it will not be there if we don't take some serious effort. I think Dikta University will take a lead in working on this particular very important work of preserving Koraga language. And there are many, I think Nilagiri, there is one language I was told that's also in the verge of extinction. Toda language. Toda, yes. Toda is also in the verge of extinction. I think there are, in the state itself, there may be some other language is spoken by very small number of people, and we should take, as the university, I think we should take real, some effort in preserving these languages, and I am there with you. If somebody wants to do some PhD, some projects on this particular, we will try to help. There are humanities students or some other students from communication. You can take up some projects on this particular aspect of understanding these local dialects which are spoken in a very small number of people. Because Koraga is very interested. Koraga, there are many words which has been, the Tulu has borrowed many words from Koraga. Actually, they say it's not sub-dialect of Tulu. That's what one of the recent studies show. Koraga language is a separate language. Even it was there even before Tulu and other languages were there. And unfortunately, it's lost its script and is almost now in the verge of extinction. I think with this very important observation, I want to congratulate Ganesh, Sankamar. I think
Even though most of you, I don't know how many of you know Tulu. Like when he spoke, I think you could understand that body language and you could understand his feeling. Even though you not understood the meaning of that, you can grasp what he wanted to convey. I think that's a wonderful speech. I think we will have ಯಾವಾಗಲೂ ನಾವು ಗಣೇಶ್ ಅವರೇ ನಾವು RT ಬಂದಿದ್ದೀನಿ. when I was the dean of the medical school, we started RT month. The rainy season, we got various of food delicacies of this part, and we started exhibiting it, and even subscription dinners we organized with this local delicacies. It's called RT Donidina. I think that has been it's going on, but this last year because of the COVID situation we could not organize. I think this and we did Kesaru Gadjavota. Our medical college students, I took them to our village. Nana Gramake karkondu hogi, they participated in the village Kesaru Donidina. Kesaru, you know that field they really enjoyed, and we organized race. Then we enjoyed the local delicacies, the people they could talk, we could interact with the local people. It was a wonderful program. I think every college, and recently our communication school ಮಕ್ಕಳು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ದೈವದ ನೇಮ ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. 2 days they participated. Our communication school students came to my village and they participated in our local demigod, you may be knowing Daivara Kola ಅಂತ ಹೇಳಿ, worshipping in various costumes. ವ್ಯವಸ್ಥೆ ಆಗಿದೆ. ಎಲ್ಲರೂ ಸ್ವೀಕರಿಸಿ ಹೋದಂತೆ ಸಂಸ್ಥೆ ನಡೆಯುತ್ತದೆ. ಭಾಷಾ ಪ್ರೀತಿಯ ನಮ್ಮ ಕುಲಾಧಿಪತಿಯವರು, ಭಾಷೆ ಮತ್ತು ಸಂಸ್ಕೃತಿ ಪ್ರೀತಿಯ ನಮ್ಮ ಕುಲಪತಿಯವರು, ಮತ್ತೆ ಅದಕ್ಕೆ ಜೊತೆಯಾಗಿರುವಂತಹ ನಮ್ಮ ಕುಲ ಸಚಿವರು ಹಾಗೂ ಉಳಿದ ಗಣ್ಯ ವ್ಯಕ್ತಿಗಳು, ಇವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಡು ಮತ್ತು ಕಥೆ ಮಾತೃಭಾಷೆಯ ಶಕ್ತಿ, ಅದರೊಡನೆ ನಾವು ಬೆಳೆಯುತ್ತೇವೆ. ಇದನ್ನು ಕಂಡುಂಡು ನಮಗೆ ಹೇಳಿದಂತಹ ಮುಖ್ಯ ಅತಿಥಿಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದು ಘನ ಉಪಸ್ಥಿತಿಯಲ್ಲಿರುವಂತಹ ನಮ್ಮ ಕುಲಸಚಿವರು ಮಿತ್ರಾ ಮೇಡಮ್ ಮತ್ತು ಸಾಧನಾ ಮೇಡಮ್ ಅವರಿಗೆ ಧನ್ಯವಾದಗಳು. ಇಲ್ಲಿ ಹಾಡಿನ ಮೂಲಕ ಭಾರತದ ಚಿತ್ರಣವನ್ನು ಕಟ್ಟಿಕೊಟ್ಟಂತಹ ಹಾಡುಗಾರರೆಲ್ಲರಿಗೆ, ಇಂದ್ರಾಣಿ ಮೇಡಮ್ ಸೇರಿದಂತೆ ಹಾಡುಗಾರರೆಲ್ಲರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದರ ಜೊತೆಗೆ ನನ್ನ ನಮಸ್ತೆ ಪ್ರೋಗ್ರಾಂನವರು ಅವರು ಅಸಮಿ ಮಾಧ್ಯಮದ ನುಡಿಯನ್ನ ಮರೆಯುವ ಹಾಗಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸುವವರವರು, ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮವನ್ನ ಈಗ ರಾಷ್ಟ್ರಗೀತೆಯೊಂದಿಗೆ ಮುಗಿಸ್ತಾ ಇದ್ದೇವೆ. ಎದ್ದು ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे O Mura
চিকুনিদে এনেখন শুৱলা এনেখন সুফলা এনেখন মৰমৰ দেশ মোৰ সৰিয়া মাত অসমৰ সুৱদী মাত পৃথিৱীৰ কতো বিচাৰি জনমটো নোপোৱা কৰিলেও পাত পৃথিৱীৰ কতো বিচাৰি জনমটো নোপোৱা কৰিলেও পাত মোৰ উপজা ঠাই মোৰ অসমীয়াই চাই লওঁ এবাৰ মুখনি তোমাৰ হেঁপাহ মোৰ পলোৱা নাই চাই লওঁ এবাৰ মুখনি তোমাৰ হেঁপাহ মোৰ পলোৱা নাই te 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 taro te te tom te 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 taro te te tom te 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 taro te te tom taga de 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 te te taro te te tom കേര നിരകളാടും ഒരു ഹരിത ചാരുതീരം പുഴയോരം കളമേളം കവിത പാടും തീരം കായലലകൾ പുൽകും തണുവലയുമീരൻ കാറ്റിൽ ഇളഞ്ഞാറിൻ ഇലയാടും കുളിരുലാവും നാട് നിറപൊലിയേകാമെന്നറിയ നീരിനായി പുതുവിള നേരുന്നോരിനിയ നാടിത പാടാ കുട്ടനാടി നീണം കേര നിരകളാടും ഒരു ഹരിത ചാരുതീരം പുഴയോരം കളമേളം കവിത പാടും തീരം കായലലകൾ പുൽകും തണുവലയുമീരൻ കാറ്റിൽ ഇളഞ്ഞാറിൻ ഇലയാടും കുളിരുലാവും നാട് നിറപൊലിയേകാമെന്നറിയ നീരിനായി പുതുവിള നേരുന്നോരിനിയ നാടിത പാടാ കുട്ടനാടി നീണം കേര നിരകളാടും ഒരു ഹരിത ചാരുതീരം പുഴയോരം കളമേളം കവിത പാടും തീരം തേ 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 തിത്തേ താരോ തേ തേ തോം തേ 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 തിത്തേ താരോ തേ തേ തോം തക തേ 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 തിത്തേ താരോ തേ തേ തോം തേ 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 തിത്തേ താരോ തേ തേ തോം കണ്ണോട് കരിയുഴും മണ്ണുതിരും മണമോ പെണ്ണിനു വിയർപ്പാലേ മധുമണമോ ഞാറ്റോല പച്ചവള പൊന്നു തെളിക്കൊലസ് പെണ്ണിവൾ കളമാറ്റും കളമൊഴിയായി കൊറ്റികൾ പകൽ നീളേക്കിന കാണും മുട്ടിടും അനുരാഗക്കരൾ പോലെ പെണ്ണിനു ഇവൾ പോലെ മനം തുടിക്കും പാടാം കുട്ടനാടി നീണം കേര നിരകളാടും ഒരു ഹരിത ചാരുതീരം പുഴയോരം കളമേളം കവിത പാടും തീരം കായലലകൾ പുൽകും തണുവലയുമീരൻ കാറ്റിൽ ഇളഞ്ഞാറിൻ ഇലയാടും കുളിരുലാവും നാട് നിറപൊലിയേകാമെന്നറിയ നേരിനായി പുതുവിള നേരുന്നോരിനിയ നാടിത പാടാം കുട്ടനാടി നീണം
ते तिते तारो ते तो ते तिते तारो ते तो ते तिते तारो ते तो तग ते तिते तारो ते तो. संदेश से आते हैं हमें तड़पाते हैं तो चिट्ठी आती है तो पूछी जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है. संदेश से आते हैं हमें तड़पाते हैं तो चिट्ठी आती है तो पूछी जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है. किसी दिल वाली ने, किसी मित वाली ने हमें खत लिखा है कि हमसे पूछा है. किसी के सांसों ने, किसी के धड़कन ने, किसी के चूड़ी ने, किसी के कंगन ने, किसी के गजरे ने, किसी के गजरे ने, महकती सुबहों ने, मचलती शामों ने, अकेली रातों ने, अधूरी बातों ने, तरसती बाहों ने और पूंछाए तरसी निगाहों ने कि घर कब आओगे, कि घर कब आओगे, लिखो कब आओगे, कि तुम बिन ये दिल सूना सूना है. संदेश से आते हैं हमें तड़पाते हैं तो चिट्ठी आती है तो पूछी जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है. Sohimozo sono Dio le, Sohimozo sono Dio le, ole ho, ole hi, ole le le, ole ho, ole hi. Jehovah se akefe uzo, amaki borito felielo. Ole ho, ole hi, ole le le, ole ho, ole hi. Acepe koshaya ke jala, amage hu poriche ledyo. Ole ho, ole hi, ole le le, ole ho, ole hi. Apila mi tu bublo, mu acha ula ke je bozo. Ole ho, ole hi, ole le le, ole ho, ole hi. Sohimozo sono Dio le, Sohimozo sono Dio le.